ಇದು ನಮ್ಮ ಕರ್ನಾಟಕದ ಗೌಡಗೆರೆಯಲ್ಲಿರೋ ಚಾಮುಂಡೇಶ್ವರಿ ಕ್ಷೇತ್ರ. ಅಲ್ಲಿ 18 ಕೈಗಳಿರೋ 50 ಕೆಜಿ ಚಿನ್ನ ಮತ್ತೆ ಪಂಚಭೂತಗಳಿಂದ ಮಾಡಿರುವ ಈ ವಿಶಾಲ ಮೂರ್ತಿ ಭಕ್ತರನ್ನು ದೂರದಿಂದಲೇ ತನ್ನ ಬಳಿ ಆಕರ್ಷಿಸುತ್ತೆ. ಆದ್ರೆ ಈ ಒಂದು ವಿಶಾಲವಾದ ಮೂರ್ತಿ ಈ ದೇವಸ್ಥಾನದ ಅಸಲಿ ಚಮತ್ಕಾರವಲ್ಲ. ಅಸಲಿ ರಹಸ್ಯ ದೇವಾಲಯದ ಒಳಗಡೆ ಇರೋ ಗರ್ಭಗುಡಿಯಲ್ಲಿ ಅಡಗಿವೆ. ಈ ಕತೆ ಶುರುವಾಗೋದು ಹಲವಾರು ವರ್ಷಗಳ ಹಿಂದೆ. ಒಬ್ಬ ಬಡ ರೈತನಿಗೆ ಹೊಲದಲ್ಲಿ ಸಿಕ್ಕಿರುತ್ತೆ ತಾಯಿಯ ಒಂದು ಸ್ವಯಂಭೂ ಮೂರ್ತಿ. ಇದನ್ನೇ ಇಲ್ಲಿನ ಚಮತ್ಕಾರಿ ಮೂರ್ತಿ ಅಂತ ಹೇಳಲಾಗುತ್ತೆ. ನಿಮ್ಮ ಮೇಲೆ ಎಷ್ಟೇ ದೊಡ್ಡ ಬ್ಲಾಕ್ ಮ್ಯಾಜಿಕ್ ಮಾಡಿದ್ರು ಇಲ್ಲ ಯಾವುದೇ ದುಷ್ಟ ಆತ್ಮಗಳ ಕಣ್ಣುಗಳಿದ್ರು ಈ ಒಂದು ಮೂರ್ತಿಯ ಮುಂದೆ ಉಪ್ಪನ್ನು ನೀಡುವುದರಿಂದ ಎಲ್ಲವೂ ಭಸ್ಮವಾಗುತ್ತೆ. ನಮನೆ ಇಲ್ಲ ಯಾವುದೇ ಕನಸಿದ್ರು ಈ ಮೂರ್ತಿಯ ಮುಂದೆ ಕಾಯನ್ನು ಕಟ್ಟಿ ಕೇಳ್ಕೊಂಡ್ರೆ ನಿಮ್ಮ ಆಸೆ ಈಡೇರುತ್ತೆ ಅಂತಾರೆ. ಇದು ಇಲ್ಲಿನ ಚಮತ್ಕಾರಿ ನಂದಿ. ಈ ಒಂದು ನಂದಿ ನಿಮ್ಗೆ ಆಶೀರ್ವಾದ ಕೊಟ್ರೆ ನಿಮ್ಮ ಕೆಲಸ ಆಗುತ್ತೆ ಅನ್ನಲಾಗುತ್ತೆ. ಇಷ್ಟೇ ಅಲ್ಲ, ಆರ್ಥಿಕ ಸಮಸ್ಯೆಯಲ್ಲಿ ಮುಳುಗಿದ್ರೆ ಇಲ್ಲಿ ಹೋಗಿ ಒಂದು ನಾಣ್ಯವನ್ನು ಅಲ್ಲಿರೋ ಕಲ್ಲಿಗೆ ಅಣಿಸಿದ್ರೆ ನಿಮ್ಮ ಎಲ್ಲಾ ಆರ್ಥಿಕ ಸಮಸ್ಯೆ ದೂರವಾಗುತ್ತೆ ಅಂತ ಹೇಳಲಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ಜೈ ಚಾಮುಂಡೇಶ್ವರಿ ಅಂತ ಟೈಪ್ ಮಾಡಿ. ಈ ತರ ದೇವಾಲಯಗಳ ಬಗ್ಗೆ ತಿಳಿಯಲು ನನ್ನನ್ನು ಫಾಲೋ ಮಾಡಿ.